ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ಸಿಂಪಲ್ ಇಂಗ್ಲಿಷ್ ಫ್ರೇಸಸ್ ಅಂತ ಸರಳವಾಗಿರ್ತಕ್ಕಂಥ ವಾಕ್ಯಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಲಿಸಿಕೊಳ್ಳಲು ಬರ್ತಾ ಇದ್ದೇನೆ. ಬಿಲೀವ್ ಮೀ ದ್ಯಾಟ್ ಈ ಒಂದು ವಿಡಿಯೋದ ಮುಖಾಂತರ ನೀವು ಈಗಿಂದಾನೇ ಇಂಗ್ಲಿಷ್ ಮಾತಾಡೋದನ್ನ ಕಲಿತೀರಾ. ಹೇಗೆ ಅನ್ನೋದನ್ನ ಈ ಒಂದು ಸೆಂಟೆನ್ಸ್ಗಳ ಮುಖಾಂತರ ನೋಡೋಣ. ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ ನಾನು ಹೇಳ್ತಕ್ಕಂಥ ಫ್ರೇಸಸ್ ಅನ್ನ ನೋಟ್ಸ್ ಮಾಡಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ವಿಡಿಯೋವನ್ನು ಎಂಡ್ ವರೆಗೂ ನೋಡಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. ಸಿಂಪಲ್ ಇಂಗ್ಲಿಷ್ ಫ್ರೇಸಸ್ ವಿತ್ ಯುವರ್ ಚಿಲ್ಡ್ರನ್ ಅಂದ್ರೆ ನಮ್ಮ ಮಕ್ಕಳ ಜೊತೆ ಮಾತಾಡಲಿಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಫ್ರೇಸಸ್ ಗಳನ್ನ ನಾನಿಲ್ಲಿ ಒಂದು ಸೆಲೆಕ್ಟೆಡ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬರೆದಿದ್ದೀನಿ. ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದಾಗ ನೀವು ಕೂಡ ಮಾತಾಡಬಹುದು. ಯು ಕ್ಯಾನ್ ಆಲ್ಸೋ ಸ್ಪೀಕ್ ಇಂಗ್ಲಿಷ್ ವೆಲ್. ಓಕೆ, ನೋಡಿ ಇಲ್ಲಿ ಒಂದು 25 ವಾಕ್ಯಗಳನ್ನ ನಾನು ಬರೆದಿದ್ದೀನಿ. ನೋಡಿ, ಹೌ ವಾಸ್ ಯುವರ್ ಕ್ಲಾಸ್. ನೋಡಿ, ಹೌ ಅಂದ್ರೆ ಹೇಗೆ ಅಂತ. ಈಗ ನಿಮ್ಮ ಮಕ್ಕಳು ಶಾಲೆಯಿಂದ ಮನೆಗೆ ಬರ್ತಾರೆ, ಅವಾಗ ನೀವು ಕೇಳಿ ಏನಂತ ಹೇಳಿ, ಹೌ ವಾಸ್ ಯುವರ್ ಕ್ಲಾಸ್. ನೋಡಿ, ಹೇಗಿತ್ತು ಇವತ್ತಿನ ನಿನ್ನ ಕ್ಲಾಸು ಅಂತ ಮೊದಲೇ ಕ್ವಶನ್. ಓಕೆ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಹೌ ವಾಸ್ ಯುವರ್ ಕ್ಲಾಸ್. ಮಗ ನಿನ್ ಹೇಗಿತ್ತು ಇವತ್ತಿನ ಕ್ಲಾಸ್ ಅನ್ನೋ ಬದಲಿ ಈ ತರ ಒಂದು ಪ್ರಾಕ್ಟೀಸ್ ಅನ್ನ ನೀವು ಅವ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ದೇ ಕ್ಯಾನ್ ಆಲ್ಸೋ ಫಾಲೋ ಯು ಬೆಟರ್. ಅವರು ನಿಮ್ಮ ಜೊತೆಗೆ ನೋಡ್ತಾರೆ. ದೇ ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ವಿತ್ ಇಂಗ್ಲಿಷ್. ಓಕೆ, ಲೆಟ್ಸ್ ಮೂವ್ ಫಾರ್ ಎಂತರ. ಹೌ ವಾಸ್ ಯುವರ್ ಎಕ್ಸಾಮ್. ಇದೇ ಒಂದಿದನ್ನ ನಾನು ಎಕ್ಸಾಮ್ ಅಂತ ತಗೊಂಡು ಇವತ್ತಿನ ಎಕ್ಸಾಮ್ ಹೇಗಿತ್ತು. ವಾಸ್ ಇಟ್ ಗುಡ್, ವಾಸ್ ಇಟ್ ಬ್ಯಾಡ್, ವಾಸ್ ಇಟ್ ಫ್ಯಾಂಟಾಸ್ಟಿಕ್. ಹೌ ವಾಸ್ ಯುವರ್ ಎಕ್ಸಾಮ್. ಇವತ್ತು ನಿನ್ನ ಎಕ್ಸಾಮ್ ಹೇಗಾಯ್ತು ಅಂತ ನಾವು ಅದನ್ನ ಕೇಳೋ ಬದಲಿ ನಾವ್ ಈ ತರ ಹೌ ವಾಸ್ ಯುವರ್ ಎಕ್ಸಾಮ್, ಎಕ್ಸಾಮ್ ಹೇಗಾಯ್ತು ಅಂತ ನಾವು ಕೇಳಬಹುದು. ನೆಕ್ಸ್ಟ್ ನೋಡಿ, ಡಿಡ್ ಯು ಕಂಪ್ಲೀಟ್ ದ ಹೋಮ್ವರ್ಕ್. ಡಿಡ್ ಅನ್ನ ವಿ ಟು ಫಾರ್ಮ್ ಅಲ್ಲಿ ಈ ಹಿಂದೆ ಆಗಿರ್ತಕ್ಕಂಥ ಆಕ್ಟಿವಿಟಿ ಬಗ್ಗೆ ನಾವು ಹೇಳಲಿಕ್ಕೆ ಬಳಸ್ತೇವೆ. ಡಿಡ್ ಯು ಕಂಪ್ಲೀಟ್ ಹೋಮ್ವರ್ಕ್. ನೀನು ಹೋಮ್ವರ್ಕ್ ಅನ್ನು ಮಾಡಿದ್ದೀಯಾ ಅಂದ್ರೆ ಆಲ್ರೆಡಿ ಆಗದಾಗ ಇದನ್ನ ಕೇಳ್ತೀವಿ. ನೋಡಿ, ಡಿಡ್ ಯು ಕಂಪ್ಲೀಟ್ ದ ಹೋಮ್ವರ್ಕ್. ನೀನು ಹೋಮ್ವರ್ಕ್ ಅನ್ನು ಮುಗಿಸಿದೀಯಾ, ಮಾಡಿದೀಯಾ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅವರು ಕೂಡ ಫಾಲೋ ಮಾಡ್ತಾರೆ. ಓಕೆನಾ. ವಾಟ್ ಡಿಡ್ ಯು ಲರ್ನ್ ಅಟ್ ಸ್ಕೂಲ್ ಟುಡೇ. ಮಗು ಬಂದ ತಕ್ಷಣ ಇದೇ ರೀತಿ ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಹೋಗಿ ವಾಟ್ ಡಿಡ್ ಯು ಲರ್ನ್ ಅಟ್ ಸ್ಕೂಲ್ ಟುಡೇ. ಇವತ್ತು ಶಾಲೆಯಲ್ಲಿ ಏನ್ ಕಲಿತೆ. ವಾಟ್ ಡಿಡ್ ಯು ಲರ್ನ್, ಏನ್ ಕಲಿತೀವಿ ನೀನು ಶಾಲೆಯಲ್ಲಿ ಅಂತ ಈ ರೀತಿ ಕೇಳ. ನೆಕ್ಸ್ಟ್ ನೋಡಿ, ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ಟುಡೇ. ಇವತ್ತು ಊಟ ಮಾಡಿದ್ದೀಯಾ. ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ಟುಡೇ ಅಂದ್ರೆ ಮಧ್ಯಾಹ್ನ ಊಟ ಮಾಡಿದ್ಯಾ ಅಂತ ಕೇಳುವಾಗ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ಟುಡೇ. ಇವತ್ತು ಊಟ ಮಾಡಿದ್ಯಾ ಮಧ್ಯಾಹ್ನ, ಈ ರೀತಿ ಕೇಳ. ನೆಕ್ಸ್ಟ್ ನೋಡಿ, ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್, ಲಂಚ್ ಆರ್ ಡಿನ್ನರ್. ನೋಡಿ, ಊಟಕ್ಕೆ ಕರೀತಿರ್ತಾರ ಅವಾಗ ಈ ರೀತಿ ನೋಡಿ, ಕಮ್ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಊಟ ಮಾಡೋಣ ಬರೀ, ತಿಂಡಿ ಮಾಡೋಣ ಬಾ. ಲಂಚ್ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ನಾವು ಲಂಚ್ ಅಂತ ಕರಿತೀವಿ, ರಾತ್ರಿ ಊಟಕ್ಕೆ ಡಿನ್ನರ್ ಅಂತ ಕರಿತೀವಿ, ಬೆಳಗಿನ ಉಪಹಾರಕ್ಕೆ ನಾವು ಬ್ರೇಕ್ಫಾಸ್ಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ವಾಟ್ಸ್ ಯುವರ್ HM ನೇಮ್, ಹೆಡ್ ಮಾಸ್ಟರ್ ನೇಮ್. ನೀವು ಈ ರೀತಿ ವಾಟ್ಸ್ ಯುವರ್ ಹೆಡ್ ಮಾಸ್ಟರ್ ನೇಮ್. ನಿಮ್ಮ ಮುಖ್ಯೋಪಾಧ್ಯಾಯರ ಹೆಸರೇನು, ಪ್ರಿನ್ಸಿಪಲ್ ಅವರ ಹೆಸರೇನು. ಈ ರೀತಿ ಪ್ರಶ್ನೆ ಮಾಡ್ತಾ ಹೋದಾಗ ನೀವು ಹೆಚ್ಚು ಹೆಚ್ಚು ಏನಂತಂದ್ರೆ ಇಂಗ್ಲಿಷ್ ಅನ್ನ ನೀವೇ ಕಲಿತೀರಾ. ಯಾವುದೇ ಗ್ರಾಮರ್ ಬೇಡ, ಜಸ್ಟ್ ಇವನ್ನ ಫಾಲೋ ಮಾಡ್ಕೊಳ್ತಾ ಹೋಗಿ. ನಾನು ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ನೀವು ಒಳ್ಳೆ ಗೆಳೆಯ ಯಾರು ನಿಮ್ಮ ಶಾಲೆಯಲ್ಲಿ. ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ಅವಾಗ ಅವರೇ ಹೇಳ್ತಾರೆ, ಸ್ವಲ್ಪ ನಾನು ಹೇಳಿ ಹೇಳ್ತಾರೆ ಅಂದ್ರೆ ಅವ್ರ ಹೆಸರಾದ್ರೂ ಹೇಳೇ ಹೇಳ್ತಾರೆ. ಇದೆ ನೋಡಿ, ವಾಟ್ ಡು ಯು ವಾಂಟ್ ಟು ಬಿಕಮ್ ಇನ್ ಲೈಫ್ ಅಂದ್ರೆ ನಿನ್ನ ಜೀವನದಲ್ಲಿ ಏನಾಗ್ಬೇಕಂತ ಮಾಡಿದೀಯಾ. ವಾಟ್ ಡು ಯು ವಾಂಟ್ ಟು ಬಿಕಮ್ ಇನ್ ಲೈಫ್. ಈ ರೀತಿ ಪ್ರಶ್ನೆಯನ್ನು ನೀವು ಮಾಡ್ತಾ ಹೋದಾಗ
you can get answer also from your children. Okay, let's move for next one. Shall we go for shopping? Shall we go for shopping? Shopping ಹೋಗೋಣ. Shall we go for market? ಮಾರ್ಕೆಟ್ ಹೋಗೋಣ. ನೀವೇನಾದರೂ ನಿಮ್ಮ ಮಕ್ಕಳನ್ನ ಮಾರ್ಕೆಟ್ಗೆ ಅಥವಾ ಶಾಪಿಂಗ್ಗೆ ಕರ್ಕೊಂಡು ಹೋಗುವಾಗ ಈ ರೀತಿ ಪ್ರಶ್ನೆ, ಶಾಲ್ ವಿ ಗೋ ಫಾರ್ ಶಾಪಿಂಗ್, ಶಾಲ್ ವಿ ಗೋ ಫಾರ್ ಮಾರ್ಕೆಟ್, ಅವರು ಎಸ್ ಅಥವಾ ನೋ ಅಂತ ಹೇಳಿ ಹೇಳ್ತಾರೆ. ಆರ್ ಯು ಹಂಗ್ರಿ, ಆರ್ ಯು ಹಂಗ್ರಿ, ಹೊಟ್ಟೆ ಹಸ್ತಿದೆಯಾ? ಅವ್ರು ಬರ್ತಿರ್ತಾರೆ, ಶಾಲೆಗೆ ಬಂದ ತಕ್ಷಣ ಕೇಳಿ ಆರ್ ಯು ಹಂಗ್ರಿ, ಹಂಗ್ರಿ ಹಸಿವಾಗಬಹುದು. ಅವಾಯ್ಡ್ ಯೂಸಿಂಗ್ ಮೊಬೈಲ್, ಮೊಬೈಲ್ ಅನ್ನು ನೋಡ್ತಿರ್ತಾರೆ ಅವಾಗ ಹೇಳಿ ಏನಂತ, ಅವಾಯ್ಡ್ ಯೂಸಿಂಗ್ ಮೊಬೈಲ್, ಮೊಬೈಲ್ ಯೂಸ್ ಮಾಡೋದನ್ನ ನಿಲ್ಲಿಸು. ಇದನ್ನ ಈ ರೀತಿ ಹೇಳಿ, ಅವಾಯ್ಡ್ ಯೂಸಿಂಗ್ ಮೊಬೈಲ್. ಓಕೆ, ಲೆಟ್ಸ್ ಮೂವ್ ಫಾರ್ 13th one. ಸ್ಲೀಪ್ ವೆಲ್, ಚೆನ್ನಾಗಿ ನಿದ್ದೆ ಮಾಡೋದು ಅಂತ ಹೇಳೋ ಬದಲಾಗಿ ನಾವೇನ್ ಮಾಡಿ ಈ ತರ ಹೇಳಿ, ಸ್ಲೀಪ್ ವೆಲ್. ಸಿಂಪಲ್ ಆಗಿರ್ತಕ್ಕಂಥ ಎರಡೇ ವರ್ಡ್ ಇರ್ತಕ್ಕಂಥ ಒಂದು ಫ್ರೇಸಸ್ ಇದೆ. ಸ್ಲೀಪ್ ವೆಲ್, ಚೆನ್ನಾಗಿ ನಿದ್ದೆ ಮಾಡು. ಗೋ ಟು ಬೆಡ್, ಇಟ್ಸ್ ಟೈಮ್ 10 o'clock, ಗೋ ಟು ಬೆಡ್, ಹೋಗಿ ಮಲಗು ಅಂತ ಹೇಳಿ. ಗೋ ಟು ಬೆಡ್ ಅಂದ್ರೆ ಅರ್ಥ ಆಗುತ್ತೆ. ಬ್ರಷ್ ಯುವರ್ ಟೀತ್, ಬ್ರಷ್ ಅಂದ್ರೆ ಬ್ರಷ್ ಮಾಡೋದು. ಎವ್ರಿ ಡೇ ನೀವು ಇದನ್ನ ಹೇಳ್ತಾರೆ, ಬ್ರಷ್ ಯುವರ್ ಟೀತ್, ಎಲ್ಲನ ಉಜ್ಜು ಅಂತ ಹೇಳಿದೆ. ನೆಕ್ಸ್ಟ್, ಗೆಟ್ ರೆಡಿ ಅಂದ್ರೆ ತಯಾರಾಗು ಅಂತ ಹೇಳೋ ಬದಲಿ ಗೆಟ್ ರೆಡಿ. ಗೆಟ್ ರೆಡಿ ಫಾರ್ ಸ್ಕೂಲ್, ಗೆಟ್ ರೆಡಿ ಫಾರ್ ಫಂಕ್ಷನ್, ಗೆಟ್ ರೆಡಿ ಫಾರ್ ಮಾರ್ಕೆಟ್, ಈ ರೀತಿ ಹೇಳ್ತಾವೆ. ಟೇಕ್ ಬಾತ್ ಅಂದ್ರೆ ಬಾತ್ ಅಂದ್ರೆ ಸ್ನಾನ ಮಾಡೋದು. ಸ್ನಾನ ಮಾಡು ಅಂತ ಹೇಳುವಾಗ ಅದರ ಬದಲಾಗಿ ನೋಡಿ ಟೇಕ್ ಬಾತ್. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಾವು ಹೆಚ್ಚು ಹೆಚ್ಚು ಏನಾಗುತ್ತೆ, ಇಂಗ್ಲಿಷ್ ಅನ್ನು ಕಲಿಯೋದಕ್ಕೆ ನಮಗೂ ಕೂಡ ಸಹಾಯ ಆಗುತ್ತೆ. ಜಸ್ಟ್ ಸಿಂಪಲ್ ಆಗ್ತಾರೆ, ಟೇಕ್ ಬಾತ್, ಸ್ನಾನ ಮಾಡು ಅಂತ ಹೇಳಿದಾಗ. ವೇಕ್ ಅಪ್ ಅಂದ್ರೆ ಎದ್ದೇಳು. ಮಲಗಿರ್ತಾರೆ, ಬೆಳಗ್ಗೆ ಎಬ್ಬಿಸ್ತಿರ್ತಾರ, ಅವಾಗ ಈ ರೀತಿ ವೇಕಪ್ ಅಂದ್ರೆ ಎದ್ದೇಳಿ ಅಥವಾ ಎದ್ದೇಳು ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಈಟ್ ಸ್ಲೋಲಿ. ಈಟ್ ಅಂದ್ರೆ ತಿನ್ನೋದು, ಸ್ಲೋಲಿ ಅಂದ್ರೆ ನಿಧಾನವಾಗಿ. ಈಟ್ ಸ್ಲೋಲಿ ಅಂದ್ರೆ ನಿಧಾನವಾಗಿ ತಿನ್ನು, ನಿಧಾನವಾಗಿ ಊಟ ಮಾಡು ಅಂತ ಅರ್ಥ. ಗೆಟ್ ಅಪ್ ಅರ್ಲಿ, ಬೇಗ ಏಳು ಅಂತ ಹೇಳುವ ಬದಲಾಗಿ ವಿ ಕ್ಯಾನ್ ಯೂಸ್ ಗೆಟ್ ಅಪ್ ಅರ್ಲಿ, ಬೇಗ ಎದ್ದೇಳು ಅಂತ ಅರ್ಥ. ಕಟ್ ಯುವರ್ ನೇಲ್ಸ್, ನೇಲ್ಸ್ ಅಂದ್ರೆ ಹೋಗೋದು. ಮಕ್ಕಳಿಗೆ ಹೇಳಿ, ಕಟ್ ಯುವರ್ ನೇಲ್ಸ್, ಕಟ್ ಯುವರ್ ನೇಲ್ ಎವ್ರಿ ವೀಕ್, ಪ್ರತಿ ವಾರ ಊರನ್ನು ಕಟ್ ಮಾಡು. ಡ್ರಿಂಕ್ ಮೋರ್ ವಾಟರ್, ನೀರು ಜಾಸ್ತಿ ಕುಡಿ ಅಂತ ಹೇಳೋ ಬದಲಾಗಿ ಡ್ರಿಂಕ್ ಮೋರ್ ವಾಟರ್. ವೈ ಆರ್ ಯು ಕ್ರೈಂಗ್, ಯಾಕೆ ಅಳ್ತಾ ಇದೆಯಾ? ಇದನ್ನ ಬದಲಾಗಿ ವೈ ಆರ್ ಯು ಕ್ರೈಂಗ್. ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ನೋಡಿ, WH ವರ್ಡ್ಸ್ ನಾವು ಏನಂತಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಮಾಡಿದ್ದೇವೆ, ಕೆಲವೊಂದು ಸಿಂಪಲ್ ಆಗಿ ಫ್ರೇಸಸ್ ಅನ್ನು ಕೂಡ ನಾವು ಮಾಡಿದ್ದೇವೆ. ರೀಡ್ ವೆಲ್, ಎಕ್ಸಾಮ್ಸ್ ಆರ್ ನಿಯರ್, ಸೊ ರೀಡ್ ವೆಲ್. ಪರೀಕ್ಷೆ ಹತ್ರ ಇದೆ, ಚೆನ್ನಾಗಿ ಓದು ಅಂತ ಹೇಳೋ ಬದಲಿ ರೀಡ್ ವೆಲ್, ಎಕ್ಸಾಮ್ಸ್ ಆರ್ ನಿಯರ್. ಕೀಪ್ ಯುವರ್ ರೂಮ್ ಕ್ಲೀನ್, ರೂಮ್ ಎಲ್ಲ ಮಿಸ್ ಮಾಡುತ್ತಾರೆ, ಅವಾಗ ಹೇಳಿ ಕೀಪ್ ಯುವರ್ ರೂಮ್ ಕ್ಲೀನ್, ಚೆನ್ನಾಗಿ ರೂಮ್ ಅನ್ನು ಚೆನ್ನಾಗಿ ಇಟ್ಕೋ, ಸ್ವಚ್ಛವಾಗಿ ಇಟ್ಕೋ. ಈ ರೀತಿ ನಾವು ಒಂದು ಸಿಂಪಲ್ ಫ್ರೇಸಸ್ ಅನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಳ್ಳಿ. ಇವುಗಳನ್ನು ದಿನಾಲು ಆದಷ್ಟು ಸಾಧ್ಯವಾದಷ್ಟು ರಿಕ್ಯಾಪ್ಯುಲೇಟ್ ಮಾಡ್ಕೊಳ್ತಾ ಹೋಗಿ, ಬಳಸ್ತಾ ಹೋಗಿ ಎವ್ರಿ ಡೇನು ಅಂದಾಗ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಇಂಗ್ಲಿಷ್ನ ಮಾತಾಡ್ಬೋದು. ಇವಷ್ಟೇ ಅಲ್ಲದೆ ಬೇರೆ ಯಾವುದೇ ಒಂದು ಸೆಂಟೆನ್ಸ್ಗಳು ಉಳಿದಿದ್ರೆ ನೀವು ಕೂಡ ಕಮೆಂಟ್ ಮುಖಾಂತರ
ತಿಳಿಸ್ಬೋದು. ವಿ ಕ್ಯಾನ್ ಆಲ್ಸೋ ಆಡ್ ಇಟ್ ಇನ್ ವಿಡಿಯೋ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಫ್ರೇಸಸ್ ಅನ್ನ ಮನೆಯಲ್ಲಿ ಹೇಗೆ ನಾವು ಮಕ್ಕಳ ಜೊತೆಗೆ ಬಳಸೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ನಾಳೆ ಇದೇ ರೀತಿ ಬೇರೆ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.